ನಮ್ಮ ಡೈರೆಕ್ಟರ್ ಸರ್ ಆ್ಯಂಡ್ ತಬ್ಲಾ ನಾಣಿ ಸರ್ ನನ್ನ ಕಾಸ್ಟ್ ಮಾಡಿರೋದಕ್ಕೆ ನನಗೆ ತುಂಬ ಖುಷಿ ಇದೆ. ಬಿಕಾಸ್ ಅಷ್ಟು ಈಸಿ ಇಲ್ಲ ಈ ಪಾತ್ರ ಐ ಥಿಂಕ್ ಪ್ಲೇ ಮಾಡೋಕ್ಕೆ. ನನ್ನ ಮೇಲೆ ಭರವಸೆ ಇಟ್ಟು ನನಗಿಂತ ಒಂದು ದೊಡ್ಡ ಪಾತ್ರ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಡೇ ಒನ್ನಿಂದ ನಮ್ಮ ಟೀಮ್ಗೆ ಇಡೀ ತಂಡಕ್ಕೆ ಸಪೋರ್ಟಾಗಿ ನಿಂತಿರೋದು ಪ್ರೇಮ್ ಸರ್ ಮತ್ತು ಜ್ಯೋತಿ ಮ್ಯಾಮ್ ಬಗ್ಗೆ ಪ್ರತಿ ಸಲಿನೂ ಹೇಳ್ತಾನೆ ಇರ್ತೀನಿ. ಬಿಕಾಸ್ ಪ್ರತಿ ಸಲಿನೂ ಅವ್ರು ಅಷ್ಟೇ ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಮಾನ್ವಿತಾ ಮ್ಯಾಮ್ ಕೂಡ ಅಷ್ಟೇ ಕೇರಿಂಗ್. ಸೆಟ್ಟಲ್ಲಿ ನಾನು ನಮ್ಮ ಅಮ್ಮನ ಜೊತೆ ಇರುವಾಗಲೂ ಅಷ್ಟೇ ಬಂದು ಹೇಳ್ತಿದ್ರು, ತಾಯಿನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ. ಸೊ ಶಿ ಇಸ್ ವೆರಿ ಕೇರಿಂಗ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ನಮ್ಮ ಕೋಸ್ಟಾರ್ ಸಂಜಯ್ ಬಗ್ಗೆ ಹೇಳಬೇಕಂದ್ರೆ ಇಸ್ ವೆರಿ ಕಂಫರ್ಟೇಬಲ್ ಟು ವರ್ಕ್. ತುಂಬ ಒಳ್ಳೆ ಕೋಸ್ಟಾರ್. ಸೊ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂತ ಅಂದರೆ ತುಂಬ ಶೇಡ್ಸಲ್ಲಿ ಹೋಗುತ್ತೆ ನನ್ನ ಪಾತ್ರ. ನೀವೇ ಟ್ರೇಲರಲ್ಲಿ ನೋಡ್ದಂಗೆ ಸ್ವಲ್ಪ ಡಬಲ್ ಶೇಡಲ್ಲೇ ಬರುತ್ತೆ. ಸೊ ಐ ಥಿಂಕ್ ಈ ಪಾತ್ರ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನ್ನ ಮೇಲೆ ಭರವಸೆ ಇಟ್ಟು ನಾನು ಮಾಡಬಲ್ಲೆ ಈ ಪಾತ್ರ ಅಂತ ನನಗೆ ಪ್ರೋತ್ಸಾಹಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಮೇ ಬಿ ಎಕ್ಸಾಮ್ ಫೀವರ್ ಅಂದರೆ ಇದೆ ಅನಿಸುತ್ತೆ. ಸ್ಕೂಲಲ್ಲಿ ಕಾಲೇಜಲ್ಲಂತೂ ಆ ರೇಂಜಿಗೆ ಭಯ ಬಂದಿದ್ದಿಲ್ಲ. ಬಟ್ ಸಿನಿಮಾ ಶೂಟಿಂಗ್ ಮುಗಿದು ನೀನು ರಿಲೀಸ್ ಹತ್ರ ಬರ್ತಿದೆ ಅಂದರೆ ಒಂಥರ ಟೆನ್ಷನು ಭಯ ಬಂದಿದೆ. ಅಪ್ಪ ಐ ಲವ್ ಯು ಇದು ನನ್ನ ಮೊದಲನೇ ಸಿನಿಮಾ. ಭಾಳ ವರ್ಷಗಳ ತಪಸ್ಸಿನ ಫಲನೇ ಅಪ್ಪ ಐ ಲವ್ ಯು. ಅದಕ್ಕೆ ಕಾರಣ ಆಗಿರೋದು ಪ್ರೇಮ್ ಸರ್. ಐ ವುಡ್ ಲೈಕ್ ಟು ಥ್ಯಾಂಕ್ಸ್. ಅದು ಬಿಟ್ಟರೆ ತಬ್ಲಾ ನಾಣಿ ಸರ್ಗೆ, ನಮ್ಮ ಡೈರೆಕ್ಟರ್ ಅಥರ್ವ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೇ ಏಪ್ರಿಲ್ 12 ಸಿನಿಮಾ ರಿಲೀಸ್ ಆಗ್ತಿದೆ. ಮೀಡಿಯಾ ಮೂಲಕ ನಾನು ಜನಗಳಿಗೆ ಕೇಳೋದೊಂದೇ, ಎಲ್ಲರೂ ಬಂದು ಕನ್ನಡ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿ. ಬೇರೆ ಸಿನಿಮಾನ ಎಷ್ಟು ಪ್ರೀತಿಸ್ತಿರೋ ಅಷ್ಟೇ ನಮ್ಮ ಕನ್ನಡ ಸಿನಿಮಾನ ಪ್ರೀತಿಸಿ ಬಂದು ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊತೀನಿ. ಮಾನ್ವಿತ್ ಅವ್ರು ಹೇಳಿದಾಗೆ ಜೂನಿಯರ್ ಪ್ರೇಮ್ ಥರ ಕಾಣಿಸ್ತೀನಿ ಅಂತ ಹೇಳಿದ್ರು. ಹೌದು, ಸುಮಾರು ಜನ ಕೇಳಿದ್ದಾರೆ ಪ್ರೇಮ್ ಅವ್ರ ತಮ್ಮನ, ಪ್ರೇಮ್ ಅವ್ರ ಕಸಿನ ಅಂತ. ಬೈ ಬ್ಲಡ್ ಅಂತೂ ಇಲ್ಲ, ಬೈ ಹಾರ್ಟ್ ಅಂತ ಹೇಳಿದ್ದೀನಿ ಸುಮಾರು ಕಡೆ. ಥ್ಯಾಂಕ್ ಯು ಎಲ್ಲರೂ ಇಲ್ಲಿ ಬಂದು ಸಪೋರ್ಟ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಇದು ನನ್ನ ಮೊದಲನೇ ಸಿನಿಮಾ. ಸರ್ ನನ್ನ ಫ್ರೆಂಡ್ ಕಡೆಯಿಂದ ಪ್ರೇಮ್ ಸರ್ ನನಗೆ ಪರಿಚಯ. AP ಅರ್ಜುನ್ ಅವ್ರ ವೈಫ್ ಅನು ಅಂತ, ಅವ್ರ ಕಡೆಯಿಂದ ಪ್ರೇಮ್ ಸರ್ ಪರಿಚಯ ನನಗೆ. ಚಿಕ್ಕ ವಯಸ್ಸಲ್ಲಿ ಉಪ್ಪಿ ಸರ್ ಜೊತೆ ಒಂದು ಸಿನಿಮಾ ಮಾಡಿದ್ದೆ. 7ನೇ ಕ್ಲಾಸಲ್ಲಿ ಜೂನಿಯರ್ ಉಪೇಂದ್ರ ಆಗಿ ಸಿನಿಮಾ ಮಾಡಿದ್ದೆ. ಸೊ ಅದು ಬಿಟ್ಟರೆ ಸಿನಿಮಾ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ತೋರಿಸಿಲ್ಲ, ಬಿಟ್ಬಿಟ್ಟಿದ್ದೆ. ಹೀಗೆ ಅವ್ರ ಪರಿಚಯ ಆದಮೇಲೆ ಸಿನಿಮಾ ಬಗ್ಗೆ ನನ್ನ ಇಂಟ್ರೆಸ್ಟ್ ನೋಡಿ ಅವರೇ ಸುಮಾರು ಕಡೆ ರೆಫರ್ ಮಾಡಿದರು. ಯಾವುದೂ ಎಲ್ಲೂ ಓಕೆ ಆಗಿದ್ದಿಲ್ಲ. ಕೊನೆಗೆ ಇದೊಂದು ಅವಕಾಶ ಬಂದಾಗ ಈ ಥರ ಇದೆ ಸಿನಿಮಾ ಮಾಡು ಅಂತ ಹೇಳಿದ್ರು. ಸೊ ಹೋಗಿ ಕೇಳಿದಾಗ ಕತೆ ತುಂಬ ಇಷ್ಟ ಆಯಿತು. ಈಗ ಯಾಕಂದರೆ ಈ ಸಿನಿಮಾಲಿ ಕತೆನೇ ಹೀರೋ. ಸೊ ಅದಾದಮೇಲೆ ನಾನಿ ಸರು, ಡೈರೆಕ್ಟರ್ ಸರು ಟೈಮ್ ತೊಗೊಂಡು ಆಮೇಲೆ ನನ್ನ ಮೆಂಡ್ ಮಾಡಿ ತಯಾರು ಮಾಡಿ ಈ ಸಿನಿಮಾಲಿ ಆ್ಯಕ್ಟ್ ಮಾಡುವಾಗ ಮಾಡಿದ್ರು.